ಖರ್ಗೆ ಅವರೇ, ರೈತರ ಬಗ್ಗೆ ಇದೆಯಾ ನಿಮಗೆ ಕಾಳಜಿ? ನಿಮ್ಮ ನಡವಳಿಕೆ ಕಂಡು ಬಹಳ ಬೇಸರವಾಯಿತು. ನಿಮ್ಮದೆಂತಹವರೇ ಇದನ್ನ ನಿರೀಕ್ಷೆ ಮಾಡಲಿರಲಿಲ್ಲ ನಿಮ್ಮಿಂದ. ಯಾರ ಬಳಿ ರೈತರು ಹೋಗಿ ದುಃಖವನ್ನ ಹೇಳಿಕೊಳ್ಳಬೇಕು? ಖರ್ಗೆ ಅವರೇ, ರೈತರ ಬಗ್ಗೆ ಇದೇನಾ ನಿಮ್ಮ ಕಾಳಜಿ? ನಿಮ್ಮ ನಡವಳಿಕೆ ಕಂಡು ಬಹಳ ಬೇಸರವಾಯಿತು. ನಿಮ್ಮಂಥವರನ್ನ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಯಾರ ಬಳಿ ರೈತರು ಹೋಗಿ ದುಃಖವನ್ನ ಹೇಳಿಕೊಳ್ಬೇಕು? ನೀವು ವಿಪಕ್ಷ ನಾಯಕರು ಅನ್ನೋದನ್ನ ಮರೆತಿದ್ದೀರಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ಇದು ನಿಮಗೆ ತಮಾಷೆನಾ? ಇದು ಭೂಷಣವಲ್ಲ ನಿಮ್ಗೆ. ಕಷ್ಟದಲ್ಲಿರುವ ರೈತರ ಮೇಲೆ ಈ ಒಂದು ಪರಿಯ ದರ್ಪ ಅಗತ್ಯವಿಲ್ಲ. ನಿಮಗೂ ಈ ಒಂದು ಬಡ ರೈತರಿಗೂ ಹೋಲಿಕೆಯೇ ಇದು ಸರಿಯಲ್ಲ. 6 ಹಡೆದವಳ ಮುಂದೆ 3 ಹಡೆದವಳು ಹೇಳ್ದಂಗೆ ಆಯ್ತು. ಹಿಂಗೇನಾದ್ರೂ ಖರ್ಗೆ ಅವರೇ ಅಂದ್ರೆ ಖರ್ಗೆ ಅವರಿಗೆ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಹಿರಿಯರು ತಾವೇ ಹೇಳಬೇಕಾಗಿರುವಂಥದ್ದು. ರೈತರು ಅಪಮಾನಿಸಿದ್ದೀರಿ, ತಾಯಿಯನ್ನ ಅಪಮಾನಿಸಿದ್ದೀರಿ, ಇದು ಸರಿಯಲ್ಲ. ಕೊನೆಯ ಪಕ್ಷ ಈ ರೈತರಿಗೆ ಸಾಂತ್ವನವನ್ನ ಹೇಳಬೇಕಾಗಿತ್ತು. ಎಐಸಿಸಿ ಅಧ್ಯಕ್ಷರ ನಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದರ ಬಗ್ಗೆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಬೆಳೆ ಹಾನಿಯ ಬಗ್ಗೆ ಕೇಳಲು ಬಂದಂತಹ ರೈತರ ವಿರುದ್ಧ ಆಕ್ರೋಶ ಹೊರಹಾಕಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ. ಈ ಒಂದು ನಡೆ ಕೇಂದ್ರದ ಸಚಿವರು ಗರಂ ಆಗಿದ್ದಾರೆ. ರೈತರ ಬಗ್ಗೆ ನಿಮ್ಮ ನಡವಳಿಕೆಯಿಂದ ತುಂಬಾ ಬೇಸರವಾಯಿತು. ನಿಮ್ಮಂತ ಹಿರಿಯರು ಈ ತರ ಮಾಡಿದ್ರೆ ಹೇಗೆ? ಕಷ್ಟದಲ್ಲಿ ರೈತರು ಇರ್ತಾರೆ, ನಿಮ್ಮ ಬಳಿ ಬಂದು ಏನೋ ಒಂದು ಸಮಸ್ಯೆಗಳನ್ನು ಹೇಳ್ತಾರೆ. ನೀವು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತೀರಿ. ಇದೆಲ್ಲವನ್ನು ತಾವು ಮರಿಬಾರ್ದು. ಮರೆತು ಮಾತನಾಡಿದ್ದೀರಿ, ಅದು ನಿಮ್ಗೆ ಶೋಭೆ ಅಲ್ಲ. ದುಃಖ ಹೇಳಿಕೊಳ್ಳಲು ಬಂದಂತಹ ರೈತರ ಮೇಲೆ ದರ್ಪ ಅಗತ್ಯವಿಲ್ಲ. 40 ಎಕರೆ ಬೆಳೆಯುವ ನಿಮಗೆ 2 ಎಕರೆ ಬೆಳೆಯುವ ರೈತರಿಗೆ ಹೋಲಿಕೆ ಮಾಡಿಕೊಂಡ್ರೆ ಹೆಂಗೆ? ನಷ್ಟವನ್ನ ಭರಿಸುವ ಶಕ್ತಿ ನಿಮಗಿರುತ್ತದೆ, ಆದರೆ ಆ ಒಂದು ರೈತರಿಗೆ ಇರೋದಿಲ್ಲ. 2 ಎಕರೆನೇ ದೊಡ್ಡ ಒಂದು ಒಳ್ಳೆಯದು ಅಂತ ಅನ್ಕೊಳ್ತಾರೆ, ಅದನ್ನೇ ಹೆಚ್ಚು ಅಂತ ಅನ್ಕೊಳ್ತಾರೆ. ಇದನ್ನ ಟ್ವೀಟ್ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.